ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಡವರಿಗೆ ಪಿಂಚಣಿ ಕಟ್ ಮಾಡಿ ಉದ್ಯಮಿಗಳಿಗೆ ರಿಯಾಯಿತಿಯನ್ನ ನೀಡಲಾಗಿದೆ. ಸರ್ಕಾರದ ಖಜಾನೆ ಸೇರಬೇಕಾದಂತ ಕೋಟ್ಯಾಂತರ ರೂಪಾಯಿಗೆ ಕತ್ತರಿ ಬಿದ್ದಿದೆ. OTS ನೆಪದಲ್ಲಿ ಕ್ರಷರ್ ಸ್ಟೋನ್ಗಳ ರಾಯಧನ ಪಾವತಿಗೆ ರಿಯಾಯಿತಿಯನ್ನ ನೀಡಲಾಗಿರುವಂತದ್ದು ಜಿ ಕನ್ನಡ ನ್ಯೂಸ್ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಈಗ ಶಾಸಕ ವೆಂಕಟೇಶ್ಗೆ OTS ಮೂಲಕ ಹಣ ಪಾವತಿಸುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು. ಪಾವಗಡ ಕಾಂಗ್ರೆಸ್ ಶಾಸಕ ವೆಂಕಟೇಶ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ವೆಂಕಟೇಶ್ಗೆ ಭಾರಿ ಮೊತ್ತದ ರಿಯಾಯಿತಿಯನ್ನ ಸರ್ಕಾರ ನೀಡಿರುವಂತದ್ದು. 10 ಕೋಟಿ ಹಣದಲ್ಲಿ OTS ಮೂಲಕ ಪಾವತಿಗೆ 6 ಕೋಟಿ ರಿಯಾಯಿತಿಯನ್ನ ನೀಡಲಾಗಿರುವಂತದ್ದು. ಬಾಕಿ 4 ಕೋಟಿ ಪಾವತಿಸುವಂತೆ ಸರ್ಕಾರ ಆದೇಶಿಸಿದೆ. ತುಮಕೂರು ಜಿಲ್ಲೆ ಒಂದರಲ್ಲೇ ಸರ್ಕಾರಕ್ಕೆ 437 ಕೋಟಿ ರಾಯಧನ ಬಾಕಿ ಇರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿರುವಂತಹ ಒಟ್ಟು 186 ಕ್ರಷರ್ಗಳು. ಈ ಪೈಕಿ ರಾಯಧನ ಪೆನಾಲ್ಟಿ ಪಾವತಿ ಮಾಡದ 146 ಕ್ರಷರ್ಗಳು. ಜಿಲ್ಲೆಯ 146 ಕ್ರಷರ್ಗಳಿಗೆ OTS ಮೂಲಕ ಪಾವತಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ತಾಲೂಕು ತಿಪ್ಪೈದುರ್ಗ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ 5 ಎಕರೆ ವಿಸ್ತೀರ್ಣ ಪ್ರದೇಶಕ್ಕೆ ಕಟ್ಟಡ ಕಲ್ಲುಗಣಿಗಾರಿಕೆಗೆ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ 826ರಂತೆ ದಿನಾಂಕ 16/12/2014ರಿಂದ 10 ವರ್ಷಗಳ ಅವಧಿಗೆ ಮಂಜೂರು ಮಾಡಲಾಗಿರುತ್ತದೆ. ತದನಂತರ 13/12/2019ರಂದು ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳು 1994 ಅನ್ವಯ 30 ವರ್ಷಗಳ ಅವಧಿಗೆ ಅವಧಿ ವಿಸ್ತರಣೆ ಮಾಡಲಾಗಿರುತ್ತದೆ. ಪ್ರಸ್ತುತ ಈ ಬಾಕಿ ಸಂಬಂಧ ಕಲ್ಲುಗಣಿ ಗುತ್ತಿಗೆಯನ್ನು ಮಾಡಲಾಗಿತ್ತು. ಮಾನ್ಯ ಜಂಟಿ ನಿರ್ದೇಶಕರು ದಕ್ಷಿಣ ವಲಯ ಗಣಿಬುದ್ಧಿ ಭುಜನಾಯಕರು ಸದರಿ ಆದೇಶಕ್ಕೆ ಇವರು ಗುತ್ತಿಗೆದಾರರ ಮನವಿಯನ್ನು ಪುರಸ್ಕರಿಸಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ತಿಪ್ಪೈದುರ್ಗ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ 5 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಜಿ ಕನ್ನಡ ನ್ಯೂಸ್ ವರದಿ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪಾವಗಡ ಶಾಸಕ ವೆಂಕಟೇಶ್ಗೆ OTS ಮೂಲಕ ಹಣ ಪಾವತಿಗೆ ಗಡುವು ನೀಡಿ ನೋಟಿಸ್ ಅನ್ನ ನೀಡಲಾಗಿದೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಏನು ಒಂದು ಬಡವರಿಗೆ ಒಂದು ಗ್ಯಾರಂಟಿ ಮತ್ತೆ ಪಿಂಚಣಿ ಹಣವನ್ನ ಈಗ ಕಟ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಶಾಸಕರು ಉದ್ಯಮಿಗಳ ಒಡೆತನದಲ್ಲಿರ್ತಕ್ಕಂಥ ಒಂದು ಕ್ರಷರ್ಗಳಿಗೆ ಒಂದು OTS ಮೂಲಕ ಒಂದು ಭಾರಿ ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಈಗ ಮುಂದಾಗಿದೆ. ಏನು ತುಮಕೂರು ಜಿಲ್ಲೆ ಪಾವಗಡ ಶಾಸಕ ಏನು ವೆಂಕಟೇಶ್ ಇದ್ದಾರೆ, ಇವರು ಒಡೆತನದಲ್ಲಿರ್ತಕ್ಕಂಥ ಒಂದು ಕ್ರಷರ್ಗೆ ಏನು 10 ಕೋಟಿ ಒಂದು ಬಾಕಿಯನ್ನ ಉಳಿಸ್ಕೊಂಡಿರ್ತಾರೆ. ಏನು ರಾಯಧನ ಮತ್ತು ಪೆನಾಲ್ಟಿ ಸೇರಿದಂತೆ ಒಂದು 10 ಕೋಟಿ ಒಂದು ಬಾಕಿಯನ್ನ ಉಳಿಸ್ಕೊಂಡಿರ್ತಾರೆ. ಅವ್ರಿಗೆ ಈಗ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ 6 ಕೋಟಿ ಒಂದು ರಿಯಾಯಿತಿಯನ್ನ ನೀಡಿ ಒಂದು 4 ಕೋಟಿ ಒಂದು ಪಾವತಿಸುವಂತೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಏನು ಅವರು 10 ಕೋಟಿ ಒಂದು ರಾಯಧನವನ್ನ ಬಾಕಿ ಉಳಿಸ್ಕೊಂಡಿದ್ರು. ಈ ಬಗ್ಗೆ ಒಂದು ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನ ಬಿತ್ತರಿಸಿತ್ತು. ಈ ಬಳಿಕ ಎಚ್ಚೆತ್ಕೊಂಡು ಒಂದು 4 ದಿನಗಳಲ್ಲೇ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಒಂದು 6 ಕೋಟಿ ಒಂದು ರಿಯಾಯಿತಿಯನ್ನ ನೀಡಿ 4 ಕೋಟಿ ಅಷ್ಟೇ ಒಂದು ಪಾವತಿಸುವಂತೆ ಒಂದು ಸರ್ಕಾರ ಈಗ ನೋಟಿಸ್ ಅನ್ನ ಶಾಸಕರಿಗೆ ನೀಡಿರ್ತಕ್ಕಂಥದ್ದು. ಏನು ಶಾಸಕರು ಅವರ ಪತ್ನಿ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಏನು ವೆಂಕಟೇಶ್ವರ ಸ್ಟೋನ್ ಕ್ರಷರ್ಗೆ ಈಗ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನ್ ಕಟ್ಟದೇ ಇದ್ರೆ ಒಂದು ಕ್ರಷರ್ ಅನ್ನ ಒಂದು ಸಂಪೂರ್ಣವಾಗಿ ಅದನ್ನ ಸ್ಥಗಿತಗೊಳಿಸಲಾಗುತ್ತೆ ಅಂತಕ್ಕಂಥದ್ದಾಗಿ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 146 ಕ್ರಷರ್ಗಳಿಗೆ ಒಂದು ಇದೇ ರೀತಿಯಾಗಿ ಒಂದು ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಏನು 146 ಕ್ರಷರ್ಗಳ ಪೈಕಿ ಒಟ್ಟು 437 ಕೋಟಿ ಒಂದು ರಾಯಧನ ಮತ್ತು ಪೆನಾಲ್ಟಿ ಒಂದು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನು ಕ್ರಷರ್ಗಳಿದಾವೆ, ಒಟ್ಟು 186 ಕ್ರಷರ್ಗಳ ಪೈಕಿ 146 ಕ್ರಷರ್ಗಳಲ್ಲಿ ಏನು ರಾಯಧನ ಮತ್ತು ಪೆನಾಲ್ಟಿಯನ್ನ ಕಟ್ಟದಲ್ಲೇ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಒಂದು ಹಣ ಇದು. ಏನು 437 ಕೋಟಿಯನ್ನ ಈಗ ಸರ್ಕಾರಕ್ಕೆ ಪಾವತಿ ಮಾಡ್ಬೇಕಾಗಿರುತ್ತೆ. ಈ ಹಣದಲ್ಲಿ ಏನು ಒಂದು OTS ಮೂಲಕ ಒಂದು
ರಿಯಾಯಿತಿಯನ್ನ ಕೂಡ ಸರ್ಕಾರ ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಉದ್ಯಮಿಗಳು ಮತ್ತು ಕ್ರಷರ್ ಮಾಲೀಕರುಗಳು ಮತ್ತು ಜನಪ್ರತಿನಿಧಿಗಳ ಒಡೆತನದಲ್ಲಿರ್ತಕ್ಕಂಥ ಈ ಕ್ರಷರ್ಗಳಿಗೆ ಸರ್ಕಾರ ಒಂದು ಭಾರಿ ಮೊತ್ತದ ಒಂದು OTS ಮೂಲಕ ಒಂದು ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಬಡವರಿಗೆ ಸೇರ್ಬೇಕಾದಂತ ಈ ಒಂದು ಹಣ ಏನಿದೆ, ಇದು ರಾಯಧನದ ಹಣ, ಈ ಹಣವನ್ನ ಈಗ ಸರ್ಕಾರ ಒಂದು ಈ ಏನು ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಈ ರೀತಿಯಾಗಿ ಒಂದು OTS ಮೂಲಕ ಒಂದು ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಮುಂದಾಗಿರೋದಕ್ಕೆ ಈಗ ಭಾರಿ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿರ್ತಕ್ಕಂಥದ್ದು. ಏನು ಸರ್ಕಾರದ ಈ OTS ನೀತಿಗೆ ಈಗ ಜನಾಕ್ರೋಶ ಕೂಡ ಏನು ಎದುರಿಸಬೇಕಾದಂತ ಅನಿವಾರ್ಯತೆ ಈಗ ಎದುರಾಗಿದೆ ಸರ್ಕಾರಕ್ಕೆ. ಏನು ಇದು ಕೇವಲ ಒಂದು ಜಿಲ್ಲೆ, ಇದು ಏನು 437 ಕೋಟಿ, ಏನು ತುಮಕೂರು ಜಿಲ್ಲೆ ಒಂದರಲ್ಲೇ 437 ಕೋಟಿ ಏನು ಬಾಕಿ ಇರ್ತದೆ. ಆದ್ರೆ ಇಡೀ ರಾಜ್ಯಾದ್ಯಂತ ಹೋಲಿಸ್ಕೊಂಡ್ರೆ ಸಾವಿರಾರು ಕೋಟಿ ಹಣ ಈಗ ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಇದು ನಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಏನು ಒಂದು ಸಾರ್ವಜನಿಕ ವಲಯದಲ್ಲಿ ಇದು ಭಾರಿ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.